ಸೊ ಗುಡ್ ಈವ್ನಿಂಗ್ ಗೈಸ್. ತುಂಬ ದಿವಸ ಆದಮೇಲೆ ವಾಪಸ್ ಬಂದಿದ್ದೀನಿ. ಕ್ರಿಕೆಟು ಎಕ್ಸಾಮು ತುಂಬ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕಿತ್ತು. ಸ್ವಲ್ಪ ಈಗ ರಿಲೀಫ್ ಆಗಿದೆ. ಆದರೂ ಎಕ್ಸಾಮ್ ನಡೀತಿದೆ. ಈ ಫ್ರೈಡೇ ಮುಗಿಯುತ್ತೆ. ಇವತ್ತು ಎಕ್ಸಾಮ್ ಇಟ್ಕೊಂಡಿದ್ದೀನಿ. ಆದರೂ ನಿಮ್ಗಳಿಗೋಸ್ಕರ ವಿಡಿಯೋ ಮಾಡಬೇಕಂತ ತುಂಬ ದಿವಸ ಆಯಿತು. ಸೊ ನಾನು ಇವತ್ತು ಬಂದಿರೋದು ಏನಕ್ಕಂದರೆ, ನೀವೆಲ್ಲ ನೋಡ್ತಿರೋ ಥರನೇ ಕೂಲಿ ಮೂವಿ ರಿಲೀಸ್ ಆಯಿತು. ಆ್ಯಂಡ್ ರಿಲೀಸ್ ಆಗಿ ತುಂಬ ದಿನಗಳಾಯಿತು. ಆ್ಯಂಡ್ ಇಟ್ಸ್ ರನ್ನಿಂಗ್ ಸಕ್ಸಸ್ಫುಲಿ. ಬಟ್ ನಾನು ರಿವ್ಯೂ ಕೊಡೋಕ್ಕೆ ಬಂದಿರೋದೇ ಬೇರೆ ಥರ. ಸೊ ನೀವು ಮೂವಿಗಿಂತ ಮುಂಚೆ ಮೂವಿ ನಡೀತಿರುವಾಗ ತುಂಬ ಹೈಪ್ ನೋಡಿದ್ದೀರಾ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅಂದರೆ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡೋಷ್ಟು ಆ ಫಿಲಮಲ್ಲಿ ಏನೂ ಇಲ್ಲ. ಸೊ ಮೂವಿ ಲವರ್ಸ್ ಆಗಲಿ, ಕಾನ್ಸ್ಟೆಂಟ್ ಮೂವಿ ವಾಚರ್ಸ್ಗಾಗಲಿ ನೋಡಲೇಬೇಡಿ. ಯಾಕಂದರೆ ಮೂವಿಲಿ ಅರ್ಧಕ್ಕರ್ಧ ಪ್ಲಾಟೇ ಇಲ್ಲ, ಮೇನ್ ಸ್ಟೋರಿನೇ ಇಲ್ಲ. ಸೊ ಏನಿಲ್ಲ ಗೈಸ್, ಮೂವಿಲಿ ನಾನು ಸ್ಪಾಯ್ಲರ್ಸ್ ಹೇಳೋಕ್ಕೋಗಲ್ಲ. ಮೇನ್ ಏನಂದರೆ, ನೀವು ಹೋದರೆ ಮೂವಿ ನೋಡೋಕ್ಕೆ ಆ ಮೂವಿಲಿರೋ ಕ್ಯಾಸ್ಟ್ನ ನೋಡೋಕ್ಕೆ ಹೋಗ್ಬೇಕು ನೀವು. ಅದು ಬಿಟ್ಟರೆ ಸಾಂಗ್ಸು, ಅದು ಬಿಟ್ಟರೆ ಆ್ಯಕ್ಟಿಂಗ್ ಗೈಸ್, ಸ್ಟೋರಿನೇ ಇಲ್ಲ. ಪ್ಲಸ್ ವಿಲನ್ ಅಂತ ನಾಗಾರ್ಜುನನ ಹಾಕ್ಕೊಂಡಿದ್ದಾರೆ. ನಾಗಾರ್ಜುನ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ಲಿ, ಬಟ್ ಅವ್ನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಪ್ಲಸ್ ಇವನ್ ದ ಹೀರೋ ಆ್ಯಂಡ್ ಉಪೇಂದ್ರ ಆರ್ ರಚಿತಾರಾಮ್. ನನ್ನ ಪ್ರಕಾರ ಮೇನ್ ಮೂವಿ ರನ್ ಅಂದರೆ ಮೇನ್ ಮೂವಿ ನಡೆಯೋದೇ ಸೋಬಿನ್ ಸೋಹೇರ್ ಮೇಲೆ. ಅಂದರೆ ಇಡೀ ಸ್ಟೋರಿ ನಿಂತಿರೋದು ಅವನ ಮೇಲೆ. ಸೊ ನಾನು ಅಷ್ಟೊಂದು ಪ್ರಿಫರ್ ಮಾಡಲ್ಲ ನೋಡೋದು. ಒನ್ ಟೈಮ್ ವಾಚಬಲ್ ಅಷ್ಟೇ ಗೈಸ್. ಮತ್ತು ನೋಡ್ಬೋದು ಮೂವಿ, ಬಟ್ ಐ ವುಡ್ ನಾಟ್ ಲೈಕ್ ಟು ಟೆಲ್ ಯು ಟು ಗೋ ವಿತ್ ಫ್ಯಾಮಿಲಿ, ಬಿಕಾಸ್ ಸ್ವಲ್ಪ ವೈಲೆನ್ಸ್ ಇದೆ. ಮೋರ್ ದೆನ್ ದ್ಯಾಟ್ ಸ್ಟೋರಿ ನನಗಂತೂ ಇಷ್ಟ ಆಗಿಲ್ಲ ಗೈಸ್. ಬಟ್ ಒನ್ ಟೈಮ್ ವಾಚಬಲ್, ಐ ವುಡ್ ರೆಕಮೆಂಡ್.